ತಗೊಂಡು ಒಂದು ತುಂಡು ಮೀನನಿಗೆ ತೆಗೆದು ಇದರೊಟ್ಟಿಗೆ ಮಿಕ್ಸ್ ಮಾಡಿ ಹೀಗೆ ತಿಂದ್ರಿಲ್ವಾ ಸ್ವರ್ಗಕ್ಕೋದ ಖುಷಿ. ಓಕೆ, ಮಧ್ಯಾಹ್ನ ನಿಮಗೆ ಜೋರು ಹಸಿವಾದಾಗ ಪದಾರ್ಥ ಇರುವುದಿಲ್ಲ, ಪಕ್ಕದಲ್ಲಿ ಒಂದು 2 ನಿಮಿಷದಲ್ಲಿ ನಿಮಗೆ ಒಂದು ಪದಾರ್ಥದ ನಾವು ಮೊಸರನ್ನು ಹಾಕಿ ಒಂದು ಪದಾರ್ಥದ ಮಾಡಿ ಕೊಡ್ತೇವೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡುವ ಬನ್ನಿ. ವಿಡಿಯೋ ಪ್ರೊಫೆಷ್ನಲ್ ಆಯ್ತು ಇಲ್ಲಲ್ಲ, ನಮ್ಮ ಸ್ವಲ್ಪ ಬ್ಯಾಚುಲರ್ಸ್ ಕಿಚನ್ಸ್ ಎಲ್ಲ ನೋಡಿ. ಇದು ನಮ್ಮ ಬ್ಯಾಚುಲರ್ ರೂಮ್ ಇದ್ದು ಕಿಚನ್. ಇದರಲ್ಲಿ ನಾನೀಗ ಫುಲ್ ಕಟ್ ಮಾಡಿ ಇಟ್ಟಿದ್ದೆ ನೋಡಿ. ಇದು ಶುಂಠಿ, ಬೆಳ್ಳುಳ್ಳಿ, ನೀರುಳ್ಳಿ, ಮೆಣಸು ಇದಿಷ್ಟು ಕಟ್ ಮಾಡಿ ಇಡ್ಬೇಕಾಯ್ತಾ. ಈ ರೀತಿ ಅಂದರೆ ನಿಮಗೆ ಬಣ್ಣ ಎಲ್ಲ ಸಿಗ್ತದೆ ಗೊತ್ತಾಯ್ತಾ. ಫಸ್ಟ್ ಗ್ಯಾಸ್ ಮೇಲೆ ಇಡಬೇಕು. ಬಣ್ಣ ಸ್ವಲ್ಪ ಬಿಸಿ ಆಗಲಿ. ಮೊಸರನ್ನು ನಾವು ಈ ಪಾತ್ರೆಗೆ ಹಾಕಿಡಬೇಕು. ಕಟ್ ಮಾಡಿ ಪಾತ್ರೆಗೆ ಹಾಕಬೇಕು. ಪಾತ್ರೆ ಎಲ್ಲ ಕ್ಲೀನ್ ಇರಬೇಕು. ಸ್ವಲ್ಪ ಜಾಸ್ತಿ ಆಗ್ತದೆ ಆಯ್ತಾ. ಇಷ್ಟು ಸಾಕು, 1.5 ಪ್ಯಾಕೆಟ್ ಮೊಸರು. ಇದನ್ನಿಲ್ಲಿ ನಾವು ಬೇರೆ ಎಣ್ಣೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು. ತೆಂಗಿನಕಾಯಿ ಎಣ್ಣೆ ಅಂದರೆ ನಿಮಗೆ ಸ್ವಲ್ಪ ಹೆಲ್ತಿ. ಹೀಗೆ ಮಾಡಬೇಕು ಮಿಕ್ಸ್. ಆಗ ನಮಗೆ ಇದು ಸಿಗ್ತದೆ. ಏಕೆಂತ ಹೇಳಿದ್ರು ಸಾಸಿವೆ. ಸಾಸಿವೆ ನೋಡಿ, ಸಾಸಿವೆ ಹಾಕ್ತಾನೆ ಸ್ವಲ್ಪ ಆಗಲಿ. ಸಾಸಿವೆ ನೋಡಿ ಸೌಂಡ್ ಬರ್ತದೆ ನೋಡಿ. ದೇವರ ಸೃಷ್ಟಿ ಹೇಗೆ ಅಂದರೆ ಸಾಸಿವೆಯನ್ನು ಎಷ್ಟೇ ಚಿಕ್ಕ ಮಾಡಿದ್ದಾರೆ. ಎಲ್ಲಾದರೂ ಸ್ವಲ್ಪ ದೊಡ್ಡದಾದರೆ ಎಣ್ಣೆ ಹಾಕುವ ಬಾಂಬುಗಳ ಉಡಿತಿತ್ತು, ಇಡೀ ಮನೆ ಭಸ್ಮ ಆಗ್ತಿತ್ತು. ದೇವರು ನೋಡಿ ಯಾವ ವಸ್ತು ಎಷ್ಟು ದೊಡ್ಡ ಮಾಡಬೇಕು ಅಷ್ಟೇ ದೊಡ್ಡ ಮಾಡಿದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ನಮ್ಮ ಅಡುಗೆದು ಪ್ರೊಫೆಷ್ನಲ್ ಅಂತಲ್ಲ ಆಯಿತಾ. ನಾವು ಬ್ಯಾಚುಲರ್ಸ್ ಅಡುಗೆ ಮಾಡ್ಬೋದು, ಪ್ರೊಫೆಷ್ನಲ್ ಅಂತಲ್ಲ. ಬೇವು ಸೊಪ್ಪು ಸ್ವಲ್ಪ ದೂರ ನಿಲ್ಬೇಕು. ಡಿಸ್ಟೆನ್ಸ್ ಮ್ಯಾಟರ್ಸ್. ನೀರುಳ್ಳಿ ಹಾಕ್ಬೇಕು. ನೀರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಮಳೆ ಬರ್ತದೆ ನೋಡಿ ಹೊರಗೆ. ಸ್ವಲ್ಪ ಕಂದು ಬಣ್ಣ ಎಂತ ಹೇಳ್ತಾರೆ, ಬ್ರೌನ್ ಕಲರ್ಗೆ ಬರಬೇಕಾಯ್ತಾ. ಮಿಕ್ಸ್ ಮಾಡಿ ಅಷ್ಟೊಂದಂಗೆ ನಾವು ಮತ್ತೊಂದು ಐಟಮ್ ರೆಡಿ ಮಾಡಬೇಕು. ಅದುವೇ ಉರುಂಟು ಮೆಣಸು. ಗುಂಡು ಮೆಣಸು ಹೇಳ್ತಾರಲ್ಲ, ಒಂದು 5-6 ಗುಂಡು ಮೆಣಸು ತಗೊಳ್ಬೇಕಾಯ್ತಾ. ಉತ್ತರ ನಾವು ಈ ಉರುಂಟು ಮೆಣಸನ್ನು ಹಾಕಬೇಕು, ಈ ನಮ್ಮ ಹಸಿರು ಮೆಣಸನ್ನು ಹಾಕಬೇಕು, ಬೆಳ್ಳುಳ್ಳಿಯನ್ನು ಹಾಕಬೇಕು ಮತ್ತು ಶುಂಠಿಯನ್ನು ಹಾಕಬೇಕು. ಪಾಡ್ದು ಸರಿ ಮಿಕ್ಸ್ ಮಾಡ್ಕೊಡು. ಇಂಥ ಮಿಕ್ಸ್ ಮಾಡ್ಕೊಡು ಗೊತ್ತಾಯ್ತಾ. ಈಗ ಮಿಕ್ಸ್ ಮಾಡಬೇಕು. ಮಂಜಲ್ ಪುಡಿ ಅಂದರೆ ಹಳದಿ ಪುಡಿ ಹಾಕಬೇಕು ಸ್ವಲ್ಪ ಗೊತ್ತಾಯ್ತಾ. ಸ್ವಲ್ಪ ಹಳದಿ ಹುಡಿ ಹಾಕಬೇಕು. ಹಳದಿ ಹುಡಿ ಸ್ವಲ್ಪ ಲೇಟ್ ಹಾಕಬೇಕು, ಯಾಕಂದರೆ ಫಸ್ಟಿಗೆ ಹಾಕಿದರೆ ಅದು ಅದಕ್ಕೆ ಎಂತ ಹೇಳ್ತಾರೆ, ಅದಕ್ಕೆ ಕರಂಚಿ ಹೋಗ್ತದೆ. ಮತ್ತು ಸ್ವಲ್ಪ ಉಪ್ಪು, ಇದು ನಮ್ಮದು ರೆಡ್ ಸಾಲ್ಟ್ ಆಯಿತಾ. ಸ್ವಲ್ಪ ಉಪ್ಪಿನಲ್ಲಿ ಖಾರ ಜಾಸ್ತಿ. ನನಗೆ ಸ್ಟೋನ್ ಆಗಿದ್ದಾರೆ, ಉಪ್ಪು ಸ್ವಲ್ಪ ಕಮ್ಮಿ ತಿನ್ಬೇಕಂತ ಡಾಕ್ಟರ್ ಹೇಳಿದ್ದಾರೆ. ಈಗ ಉಪ್ಪು ಸ್ವಲ್ಪ ಕಮ್ಮಿ, ಅದಕ್ಕೋಸ್ಕರ ನಾನ್ ವೆಜ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಹೇಳಿದ್ದಾರೆ. ಚಿಕನ್ ಎಲ್ಲ ತಿನ್ನದೆ ಸಾಧಾರಣ 6-8 ದಿವಸ ಆಯಿತು ಇವತ್ತಿಗೆ. ನಿನ್ನೆ 8 ಅಲ್ಲ, ನೀನೆಂತ ಮಾತಾಡಿದ್ದು? ನಿನ್ನೆ ಮದುವೆಯಲ್ಲಿ ತಿಂದಿದ್ದೇವಲ್ಲ, ಅದೇ ಮರ್ತೋಯ್ತು. ನಿನ್ನೆ ಮದುವೆಯಲ್ಲಿ ತಿಂದಿದ್ದು. ಈ ವಿಡಿಯೋ ತಂಗಿ ನೋಡಿದ್ರೆ ಬೈತಾಗಿದೆ. ತಂಗಿ ಮೊನ್ನೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಚಿಕನ್ ಯಾವ್ದು ತಿನ್ಬೇಡ ಅಂತ. ನೋಡಿ ಈ ರೀತಿ ಇರಬೇಕು. ಕಾಯ್ಬೇಕು. ಒಳ್ಳೆ ಫ್ರೈ ಆಗಬೇಕು. ಇದನ್ನೀಗ ಬಂದ್ ಮಾಡಬೇಕು. ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಬೇಕು, ಹಾಗೆ ಇಡಬೇಕು. ಬಿಸಿ ಹಾಕಿದರೆ ಬಿಸಿಯಾಗಿ ಹಾಕ್ಬಾರ್ದು ಗೊತ್ತಾಯ್ತಲ್ಲ. ಫಿಶ್ ಫ್ರೈ ಮಾಡಿದ್ದೇನೆ ನಾನು, ಗೊತ್ತಾಯ್ತಾ. ಇವತ್ತು ನಾನೇ ಮಾಡಿದ್ದು ಫಿಶ್ ಫ್ರೈ. 3 ಫಿಶ್ ಫ್ರೈ ಇದೆ, 1.5 ಆಯ್ತಾ. ಒಂದು ನಿನಗೆ ಒಂದು ನನಗೆ, ಇದ್ರಲ್ಲಿ ಅರ್ಧ ಮಾಡಬೇಕು. ಫಿಶ್ ಫ್ರೈ ಮಾಡಿ ಬಂಗುಡಿ ಫಿಶ್
ಎಷ್ಟು ಗೊತ್ತುಂಟ ರೇಟ್ 400 ರೂಪಾಯಿ ಕಿಲಕ್ಕೆ. 400 ರೂಪಾಯಿದು ಬಂಗುಡೆ, ಎಷ್ಟು ದೊಡ್ಡ ಇತ್ತು ಬಂಗುಡೆ. 3 ಬಂಗುಡೆ ಫ್ರಿಜ್ಜಲ್ಲಿದೆ ಸಂಜೆ ರಾತ್ರಿ ಮಾಡಲಿಕ್ಕೆ. ಇದನ್ನು ಹೀಗೆ ಹಾಕಬೇಕು. ಯಾವುದು ಕೂಡ ಬಾಕಿ ಉಳಿಬಾರ್ದು. ಹಾಕಿ ಈಗ ಮಿಕ್ಸ್ ಮಾಡಬೇಕು. ತೋರಿಸಿ ಅವರಿಗೆ ಕರೆಕ್ಟ್ ಗೊತ್ತಾಗಬೇಕು. ನೋಡಿ ನಮ್ಮ ಪದಾರ್ಥ ರೆಡಿ. ಎಷ್ಟು 3 ನಿಮಿಷ ಆಯ್ತು ಅಷ್ಟೇ. ಗೊತ್ತಾಯ್ತಲ್ಲ, ಎಲ್ಲ ಐಟಮ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಹೀಗೆ ಮಿಕ್ಸ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ. ಇದೆಷ್ಟು, ಇದಕ್ಕೆ ಇದನ್ನು ಸೈಡಿಗೆ ಹಾಕಬೇಕು. ಹೀಗೆ 1 ಮೆಣಸು 2 ಮೆಣಸು ಹಾಕಬೇಕು. ಹೀಗೆ ಹಾಕಿ ಒಳ್ಳೆ ಫಿಶ್ ಫ್ರೈ ನೋಡಿ. ನನ್ನ ಮಧ್ಯಾಹ್ನದ ಒಣಸು ನೋಡಿ, ಮಧ್ಯಾಹ್ನದ ಊಟ ನೋಡಿ ಈ ರೀತಿ. ಇದನ್ನು ಏನು ಮಾಡಬೇಕಂದ್ರೆ, ಮೆಣಸು ಉಂಟಲ್ಲ ಇದನ್ನು ಹೀಗೆ ಮಾಡಿ ಇದನ್ನು ಹೀಗೆ ಸ್ಕ್ವೀಸ್ ಮಾಡಬೇಕು. ಆಗ ಇದರಿಂದ ಬರೋ ರಸ ಉಂಟಲ್ಲ ಇದನ್ನು ಹೀಗೆ ಮಿಕ್ಸ್ ಮಾಡಿ ಒಂದು ತುಂಡು ಮೀನನ್ನಿಗೆ ತೆಗೆದು ಇದರೊಟ್ಟಿಗೆ ಮಿಕ್ಸ್ ಮಾಡಿ ಹೀಗೆ ತಿಂದ್ರಿಲ್ವ ಸ್ವರ್ಗಕ್ಕೋದ ಖುಷಿ. ಕ್ಯಾಮರಾಮ್ಯಾನ್ ಬಾಯಲ್ಲಿ ನೀರು ಬಂತು. ಕಟ್ ಮಾಡ್ತೇನೆ, ಅವನು ಕೂಡ ಊಟ ಮಾಡಲಿಕ್ಕೆ. ಗೊತ್ತಾಯ್ತಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಟಾಟಾ ಬಾಯ್ ಬಾಯ್. ಬಂಗುಡೆ ಫ್ರೈ.